ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಪ್ರೇಕ್ಷಕರಾಗಿ ನಮಗೆ ಆ ಕಾಲದ ಕಥೆಗಳನ್ನು ಕೇಳೋದಕ್ಕೆ ತುಂಬ ಇಷ್ಟ. ಏನಕ್ಕಂದರೆ ನಮ್ಮ ಇತ್ತೀಚಿನ ಕನ್ನಡ ಚಿತ್ರರಂಗದಲ್ಲಿ ಆ ಥರ ಕಥೆಗಳು ಬಹಳ ವಿರಳವಾಗಿದೆ. KM ಚೈತನ್ಯ ಅವರ ಸಿನಿಗ್ರಾಫನ್ನು ನೋಡ್ತಾ ಹೋದರೆ ಬೆರಳೆಣಿಕೆ ಸಿನಿಮಾಗಳನ್ನು ಮಾಡಿದರೂ ಕೂಡ ಕಂಟೆಂಟು ಮುಖ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ಅದೇ ಕಂಟೆಂಟ್ ಜಾಡ್ ಹಿಡ್ಕೊಂಡು ಇವತ್ತು ಜೂನ್ 26ನೇ ತಾರೀಕು ಬಲರಾಮನ ದಿನಗಳ ಕತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಒಂದು ವಿಶೇಷವಾದ ಒಂದು ಮುಕ್ತವಾದ ಚಿಕ್ಕ ಹರಟೆಗೆ ನಮ್ಮ ಜೊತೆ ಮಾತನಾಡೋಕ್ಕೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಚೈತನ್ಯ ಸರ್, ನಾವು ಮಂಡ್ಯದಲ್ಲಿ ಸಿಕ್ಕಿದ್ವಿ ಸಂಕ್ರಾಂತಿ ಟೈಮಲ್ಲಿ. ಆವಾಗ ಹೇಳ್ತಾ ಇದ್ರಿ, ನಿಮ್ಮ ಮುಖದಲ್ಲಿ ಏನೋ ಒಂದು ಆತ್ಮವಿಶ್ವಾಸ ಕಾಣಿಸ್ತಾ ಇತ್ತು. ಏನಕ್ಕಂದರೆ ಒಬ್ಬ ಡೈರೆಕ್ಟ್ರಿಗೆ ಸಿನಿಮಾ ಚೆನ್ನಾಗಿ ಬಂದರೆ ಅವನು ಫೈನಲ್ ಪ್ರಿಂಟ್ ನೋಡ್ದೇನೂ ಅವಲೋಕಿಸ್ಕೊಂಡು ಬಿಡ್ತಾನೆ, ಹೇಗೆ ಬಂದಿದೆ ಐಟಮ್ಮು ಅಂತ. ಇವತ್ತು ರಿಲೀಸ್ಗೆ ತಯಾರಾಗ್ತಾ ಇದ್ದೀರಾ, ಯಾವ ಯೋಚನೆಗಳೆಲ್ಲ ತೆರೆದುಕೊಳ್ತಾ ಇದೆ? ಖುಷಿ ಆಗ್ತದೆ ಒಂದು ಕಡೆ ಭಯಂಕರ ಆತಂಕ ಕೂಡ ಆಗ್ತದೆ. ಏಕೆಂದರೆ ಒಂದು ಎಕ್ಸಾಮ್ನ ನೀವು ಎಷ್ಟೇ ಚೆನ್ನಾಗಿ ಬರೆದಿದ್ರು, ನಿಮಗೆ ಎಷ್ಟೇ ಆತ್ಮವಿಶ್ವಾಸ ಇದ್ರು ಚೆನ್ನಾಗಿ ಬರ್ದೀನಿ ಅಂತ, ರಿಸಲ್ಟ್ ದಿವಸದ ಹಿಂದೆ ನಿಮಗೆ ಭಯಂಕರ ನರ್ವಸ್ನೆಸ್ ಇರುತ್ತೆ. ಆ ಸ್ಥಿತಿಯಲ್ಲಿ ಇದ್ದೀನಿ ನಾನೀಗ. ಈಗಷ್ಟೇ ನನ್ನ DOP ವೇಣು ಸರು ಪ್ರಸಾದ್ ಲ್ಯಾಬ್ಸ್ ಮುಂಬೈಯಿಂದ ಫೋನ್ ಮಾಡಿದ್ರು. ವಿನೋದ್ ಇದ್ದಾರ ಕೊಡು ಅಂತಂದರು. ಏನಕ್ಕೆ ಸರ್ ಅಂತಂದೆ, ಇಲ್ಲಿ ಲ್ಯಾಬಲ್ಲಿ ಒಂದು 2-3 ಜನ ಹುಡುಗರು ಅವ್ರು ಫ್ಯಾನ್ ಆಗಿಬಿಟ್ಟಿದ್ದಾರೆ ಅಂತಂದರು. ಅಂದರೆ ನನಗೆ ಖುಷಿ ಆಯಿತು. ಅಂದರೆ ಒಂದು ಕನ್ನಡ ಸಿನಿಮಾ, ಅಲ್ಲಿ ಕನ್ನಡ ಗೊತ್ತಿಲ್ಲದೆ ಇರೋವಂಥ ಒಂದು ಪ್ರಸಾದ್ ಲ್ಯಾಬ್ಸ್ ಮುಂಬೈಯಲ್ಲಿ ಹುಡುಗರು ನೋಡಿ ಇಷ್ಟಪಡ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಫಸ್ಟ್ ರಿಸಲ್ಟ್ ಅಂತ. ನಮ್ಮ ಪ್ರೊಡ್ಯೂಸರ್ಸು ಪದ್ಮಾವತಿ ಅವರು ಮತ್ತು ಶ್ರೇಯಸ್ ಅವರು ಅವರ ಎಲ್ಲ ಶಕ್ತಿಯನ್ನು ಮೀರಿ ಈ ಸಿನಿಮಾಗೆ ಏನು ಬೇಕೋ ಅದನ್ನು ಒದಗಿಸಿ ಒಂದು ಒಳ್ಳೆಯ ಪ್ರಾಡಕ್ಟನ್ನು ತಯಾರು ಮಾಡಿದ್ದಾರೆ. ಭಾಳ ಶ್ರದ್ಧೆ ಮತ್ತು ಭಾಳ ಮಹತ್ವಾಕಾಂಕ್ಷೆಯಿಂದ ಈ ಸಿನಿಮಾನ ಅವರು ತಯಾರು ಮಾಡಿದ್ದಾರೆ. ನಮ್ಮ ಹೀರೋ ವಿನೋದ್ ಪ್ರಭಾಕರ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ತುಂಬ ಟ್ಯಾಲೆಂಟೆಡ್, ತುಂಬ ವರ್ಸಟೈಲ್ ಆ್ಯಕ್ಟ್ರು. ಅವ್ರ ಜೊತೆ ಪ್ರಿಯಾ ಆನಂದು, ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ, ವಿನಯ್ ಗೌಡ, ರಮೇಶ್ ಇಂದ್ರ ಎಲ್ಲರೂ ಬಹಳ ಚೆನ್ನಾಗಿ ನಟಿಸಿದ್ದಾರೆ. ನನ್ನ ತಾಂತ್ರಿಕ ವರ್ಗದಲ್ಲಿ ವೇಣು ಸರ್ ಇರ್ಬೋದು, ವಿಶ್ವಾಸ್ ಕಶ್ಯಪ್ ನಮ್ಮ ಆರ್ಟ್ ಡೈರೆಕ್ಟರ್ ಇರ್ಬೋದು, ಹರಿದಾಸ್ KGF ನನ್ನ ಎಡಿಟರು, ಎಲ್ಲರೂ ಬಹಳ ಶ್ರದ್ಧೆಯಿಂದ ಭಾಳ ಅವರ ಎಲ್ಲವನ್ನೂ ಕೊಟ್ಟು ಈ ಸಿನಿಮಾಗೋಸ್ಕರ ದುಡಿದಿದ್ದಾರೆ. ಇನ್ನು ನಮ್ಮ ಕನ್ನಡ ಮಹಾಜನತೆ ಮುಂದೆ ಇದೆ. ಕನ್ನಡ ಮಹಾಜನತೆ ಬಹಳ ಸುಲಭವಾಗಿ ಮೆಚ್ಚುವಂಥ ನೋಡುಗರಲ್ಲ. ಆದರೆ ಭಾರತದಲ್ಲೇ ಅದ್ಭುತವಾದ ನೋಡುಗೋ ವರ್ಗ. ಅವರು ಒಂದನ್ನು ಇಷ್ಟಪಟ್ಟರು ಅಂದರೆ ಅದು ನಿಜವಾಗ್ಲೂ ಚೆನ್ನಾಗಿರಬೇಕು. ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಆಶೀರ್ವಾದ ನಮ್ಮ ಈ ಸಿನಿಮಾ ಮೇಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ನೀವು ಕಥೆಯ ಗುಟ್ಟನ್ನೇನೋ ಬಿಟ್ಕೊಡ್ಬೇಡಿ, ಆದರೆ ನಾನು ಒಂದು ಸಿಗ್ನಿಫಿಕೆನ್ಸ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. 1985 ಅಂದರೆ ಫಸ್ಟ್ ಥಾಟ್ ಏನು ಓಪನ್ ಆಗುತ್ತೆ ನಿಮಗೆ? 1985 ಅಂತಂದರೆ 84ರಲ್ಲಿ ಇಂದಿರಾ ಗಾಂಧಿಯವರು 30ನೇ ತಾರೀಕು ಅಕ್ಟೋಬರ್ ಹೋಗ್ಬಿಟ್ರು. ಸೊ ಅದು ನನಗೆ ಮೊದಲು ಜ್ಞಾಪಕ ಆಗೋದು. 85ರಲ್ಲಿ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆದರು. ಸೊ ಅದು ನನಗೆ ಜ್ಞಾಪಕ ಆಗುತ್ತೆ. ಬೆಂಗಳೂರಲ್ಲಿ 1985 ಅವಾಗೆಲ್ಲ ಒಂದು ನಾವು ನೋಟ್ಬುಕ್ಗಳಲ್ಲಿ ಈಗಲೂ ಬರೀತಾರೋ ಇಲ್ಲೋ ಗೊತ್ತಿಲ್ಲ, ಒಂದು ಕಾರ್ನರ್ಲಿ ಅವತ್ತಿನ ಡೇಟ್ ಬರಿತಾ ಇದ್ವಿ. 01/05/1985 ಬರೀತಿರಲಿಲ್ಲ, ಬರೀ 85 ಅಂತ ಬರೀತಿದ್ವಿ. ಬರೀ ಲಾಸ್ಟ್ 2 ಡಿಜಿಟ್ಸ್ ಬರೀತಿದ್ವಿ. ಸೊ ಅದು ನನಗೆ ನೆನಪಾಗುತ್ತೆ. ಸರ್, ನಿಮ್ಮ ಸಿನಿಮಾಗ್ರಾಫ್ ನೋಡ್ತಾ ಹೋದರೆ ಅಂಡರ್ವರ್ಲ್ಡ್ ಅನ್ನೋದು ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಟೀಸರ್ ರಿಲೀಸ್ ಆದಮೇಲೆ ಕಮೆಂಟ್ಸ್ಗಳೆಲ್ಲ ಚೆಕ್ ಮಾಡುವಾಗ ನಾವು ನೋಡ್ತಾ ಇದ್ವಿ, ಯಾವ ಥರ ಪ್ರತಿಕ್ರಿಯೆಗಳು ಬರ್ತಾ ಇದೆ ಟೀಸರ್ಗೆ ಅಂತ. ಮತ್ತೆ KM ಚೈತನ್ಯ ಅವರು ಕಮ್ಬ್ಯಾಕ್ ಆಗಿದ್ದಾರೆ ಅನ್ನೋಂಥ ಒಂದು ವಿಶ್ವಾಸ, ಅದು ಸ್ಟ್ರೆಸ್ ಆಗುತ್ತಾ, ಸ್ಟ್ರೆಂತ್ ಆಗುತ್ತಾ ನಿಮಗೆ ಆ ಮಾತುಗಳು? ಅದೊಂದು ರೀತಿಯ ಸಿಹಿ ನೋವು. ನನಗೆ ನಿನ್ನೆ ಯಾರೋ ಕೇಳಿದ್ರು, ನಿಮ್ಮನ್ನ ಇನ್ನೂ ಇಷ್ಟೆಲ್ಲ ಸಿನಿಮಾ ಮಾಡಿದ್ದೀರಾ, ಪರಾರಿ, ಆಟಗಾರ, ಆಕೆ, ಆದ್ಯ, ಇವೆಲ್ಲ ಸಿನಿಮಾ ಆದಮೇಲೂ ಕೂಡ ಮತ್ತೆ ನಿಮ್ಮನ್ನ ಆ ದಿನಗಳು ಚೈತನ್ಯ ಅಂತ ಜ್ಞಾಪಕ ಇಟ್ಕೊಳ್ತಾರೆ, ಯಾಕೆ ಅಂತ. ಒಂದು ಮೊದಲನೇ ಸಿನಿಮಾ ಅಷ್ಟು ದೊಡ್ಡ ಯಶಸ್ಸನ್ನು ಪಡೆದಾಗ ಅದೇನಾಗುತ್ತೆ, ಆ ಹೆಸರು ಜೊತೆ ನಮ್ಮ ಹೆಸರು ಒಂದು ರೀತಿ ನಂಟು ಶುರುವಾಗ್ಬಿಡುತ್ತೆ. ಅದ್ರ ಆಮೇಲೆ ಒಂದು ರೀತಿ ಖುಷಿ ಕೂಡ ಕೊಡುತ್ತೆ. ಏಕೆಂದರೆ ನಾನು ಕಾಂಪೀಟ್ ಮಾಡ್ತಿರೋದು ನನ್ನದೇ ಸಿನಿಮಾ ಮೇಲೆ. ನಾನು ಯಾವಾಗಲೂ ಆ ದಿನಗಳು ಸಿನಿಮಾನ ಮೀರಿಸೋ ಪ್ರಯತ್ನವನ್ನು ಪ್ರತಿ ಸಿನಿಮಾದಲ್ಲೂ ಪಡಬೇಕಾಗಿದೆ. ಅದು ಮೀರಿಸ್ತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದು ನನ್ನ ಜೊತೆ ಇರೋದು ನನಗೆ ಖುಷಿ ಆಗುತ್ತೆ. ಎಷ್ಟೋ
ನಿರ್ದೇಶಕರಿಗೆ ಅದು ಆ ಥರ ಆಗುತ್ತೆ. ದುನಿಯಾ ಸೂರಿ ಅಂತೀವಿ, ಲೂಸಿಯಾ ಪವನ್ ಅಂತೀವಿ. ಆ ರೀತಿ ಆ ದಿನಗಳು ಚೈತನ್ಯ ಆಗಿದ್ದೀನಿ ನಾನು. ನಾವು ಭೂಗತ ಲೋಕ ಅಂತ ಬಂದಾಗ ಸರ್, ಒಂದಷ್ಟು ಹಳೆ ದಿನಗಳನ್ನು ನೆನಪಿಸ್ಕೊಂಡ್ರೆ ಒಂದಷ್ಟು ಹೆಸರುಗಳು ತಲೆಗೆ ಬರುತ್ತೆ. ಈಗ ಕೊತ್ವಾಲ್ ಇರ್ಬೋದು, ಡಾನ್ ಜಯರಾಜ್ ಇರ್ಬೋದು, ಡೆಡ್ಲಿ ಸೋಮ ಇರ್ಬೋದು. ಒಂದು ಕುತೂಹಲ, ನೀವು ರಿಯಲ್ ಲೈಫಲ್ಲೂ ಅಂಥ ಜನರ ಜೊತೆ ಏನಾದರೂ ಇಂಟ್ರ್ಯಾಕ್ಟ್ ಮಾಡಿದ್ರಾ, ಮಾತುಕತೆ ಆಡಿದ್ರಾ? ಆ ಅನುಭವಗಳೇ ಸಿನಿಮಾ ರೂಪ ಪಡೆದುಕೊಳ್ತಾ ಅಂತ. ನನಗೆ ಬೆಂಗಳೂರು ಭೂಗತ ಜಗತ್ತಿನ ಪರಿಚಯ ಆಗಿದ್ದು ಅಗ್ನೀಶ್ ಶ್ರೀಧರ್ ಅವ್ರ ಮೂಲಕ. ಅಗ್ನೀಶ್ ಶ್ರೀಧರ್ ಅವರು ಬಹಳ ನಿಕಟವಾಗಿ ಆ ಜಗತ್ತನ್ನು ನೋಡಿದರು, ಅಲ್ಲಿ ಅದರ ಭಾಗವಾಗಿದ್ದರು. ಆ ದಿನಗಳು ಮಾಡಬೇಕಾದ್ರೆ ಅವರು ನನಗೆ ಆ ಲೋಕದ ಪರಿಚಯ ಮಾಡಿಕೊಟ್ರು. ಒಂದು ಮಾತಿನಲ್ಲಿ ಅವ್ರು ಹೇಗೆ ಕೊತ್ವಾಲ್ ಹೇಗಿರ್ತಿದ್ದ, ಜಯರಾಜ್ ಹೇಗಿರ್ತಿದ್ದ, ಆಯಿಲ್ ಕುಮಾರ್ ಹೇಗಿರ್ತಿದ್ದ, ಇದೆಲ್ಲ ಹೇಳ್ತಿದ್ರು. ಆಮೇಲೆ ಅವರ ಮನೆಗೆ ಒಂದಷ್ಟು ಜನನ ಹಿಂದೆ ಭೂಗತ ಜಗತ್ತಿನಲ್ಲಿ ಇದ್ದವ್ರನ್ನ ಕರೆಸಿ ಪರಿಚಯ ಮಾಡಿಕೊಟ್ಟಿದ್ರು. ಸೊ ನನಗೆ ನಾನು ಏನು ಬೆಂಗಳೂರು ಭೂಗತ ಜಗತ್ತು ಬಗ್ಗೆ ತಿಳ್ಕೊಂಡೆ ಅದೆಲ್ಲ ನಾನು ಅಗ್ನಿಶ್ರೀಧರ ಮೂಲಕ ತಿಳ್ಕೊಂಡಿದ್ದು. ಜಯರಾಜ್ ಸತ್ತಾಗ ಆ ನ್ಯೂಸ್ ಕ್ಲಿಪ್ಪಿಂಗನ್ನು ನಾನು ಸ್ಕೂಲಲ್ಲಿದ್ದೆ, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನಮ್ಮ ಮನೇಲಿದೆ ಇನ್ನೂ ಅದು. ಸೊ ನನಗೆ ಯಾವಾಗಲೂ ಒಂದು ರೀತಿ ಕುತೂಹಲ ಇತ್ತು ಕರೆಂಟ್ ಅಫೇರ್ಸ್ ಬಗ್ಗೆ, ನ್ಯೂಸ್ ಬಗ್ಗೆ. ಆದರೆ ನನಗೆ ಅಂಡರ್ವರ್ಲ್ಡಿನ ಯಾರೂ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾನು ಬರೋದು ಒಂದು ಅಕಾಡೆಮಿಕ್ ಕುಟುಂಬದಿಂದ. ನಮ್ಮ ತಂದೆ ತಾತ ಇವರೆಲ್ಲ ಪ್ರೊಫೆಸರ್ಗಳಿದ್ದಂಥವ್ರು. ಸೊ ನನಗೆ ಏನು ಅಂಡರ್ವರ್ಲ್ಡ್ ಅಂತ ನನಗೆ ಗೊತ್ತಾಯಿತು, ಅದೆಲ್ಲ ಅಗ್ನಿಶ್ರೀಧರ್ ಅವ್ರ ಮೂಲಕ ಗೊತ್ತಾಗಿದ್ದು. ಈ ಸಿನಿಮಾಗೆ ನಾನು ಸಾಕಷ್ಟು ಭೂಗತ ಜಗತ್ತಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದಿದೆ. ಶ್ರೀಧರ್ ಅವರು ಬರೆದಿರೋವಂಥದ್ದು, ರವಿ ಬೆಳಗೆರೆ ಅವರು ಬರೆದಿರೋವಂಥದ್ದು, ಬಿ ಕೆ ಶಿವರಾಮ್ ಅವರು ಬರೆದಿರೋವಂಥದ್ದು ಇತ್ಯಾದಿ ಪುಸ್ತಕಗಳನ್ನ ಓದಿದೆ. ಆಮೇಲೆ ಡೇನಿಯಲ್ ಜಾರ್ಜ್ ಅಂತ ಒಬ್ಬರು ಕ್ರೈಮ್ ರಿಪೋರ್ಟರ್ ಇದ್ದಾರೆ, ಹಿಂದಿನ ಕಾಲದವರು, 80s ತುಂಬ ದೊಡ್ಡ ಹೆಸರು ಕ್ರೈಮ್ ರಿಪೋರ್ಟಿಂಗಲ್ಲಿ. ಅವರು ನನಗೆ ತುಂಬ ಸಹಾಯನ ಮಾಡಿದ್ರು. ಅವ್ರು ನನಗೆ ಒಂದಷ್ಟು ಜನ ಆಗ ಇದ್ದ ಅಂಡರ್ವರ್ಲ್ಡ್ ಗ್ಯಾಂಗ್ಸ್ಟರ್ ಜೊತೆ ಕೂರಿಸಿದ್ರು. ಅವ್ರ ಜೊತೆ ನಾನು ಮಾತುಕತೆ ಆಡಿದೆ, ಅನೇಕ ಪೊಲೀಸ್ ಅವ್ರನ್ನ ಮಾತಾಡಿಸಿದೆ, ಅನೇಕ ಅಂಡರ್ವರ್ಲ್ಡ್ ಭೂಗತ ಜಗತ್ತಿಗೆ ತುತ್ತಾದ ಕೆಲವರು ಜನರನ್ನ ಮಾತಾಡಿಸಿದೆ. ಅವರೆಲ್ಲರ ಮೂಲಕ ಕಲೆ ಹಾಕಿ ಒಂದು ಕಥೆಯನ್ನು ಹೆಣೆಯೋದಕ್ಕೆ ಈ ಸಿನಿಮಾದ ಮೂಲಕ ಪ್ರಯತ್ನಪಟ್ಟೆ. ಬಾಲಿವುಡ್ ನಿರ್ದೇಶಕರು ರಾಮ್ ಗೋಪಾಲ್ ವರ್ಮಾ ಅವರು ಒಂದು ಕಡೆ ಹೇಳ್ತಾರೆ ಒಂದು ಸಂದರ್ಶನದಲ್ಲಿ, ಈ ರೌಡಿಗಳು, ಅಂಡರ್ವರ್ಲ್ಡಲ್ಲಿ ಕೆಲಸ ಮಾಡ್ತಾ ಇರೋರು, ಈ ಗೂನ್ಸ್ಗಳು, ಇವರೆಲ್ಲ ಒಂಥರ ಸಣ್ಣ ಮಕ್ಕಳು ಇದ್ದ ಹಾಗೆ ಅಂತ. ಯಾವತ್ತೂ ಕೂಡ ನಾವು ಬೆಳಿಬಾರ್ದು ಅಂತ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅಂತ. ನಾವು ಹೀರೋಯಿಂದ ವಿಲನ್ ಟರ್ನ್ ಆಗೋ ಅಂತ ಎಷ್ಟೋ ಕ್ಯಾರೆಕ್ಟರ್ಗಳನ್ನು ನೋಡಿದ್ದೀವಿ. ಅಂಥದ್ದೇ ಕತೆ ಬಲರಾಮನ ದಿನಗಳಲ್ಲೂ ಇದೆಯಾ ಅಂತ ಅನ್ನಿಸ್ತು ಟೀಸರ್ ನೋಡಿದ್ಮೇಲೆ. ಹೀರೋ ವಿಲನ್ ಅಂತ ಬರೋದಿಲ್ಲ. ಕ್ರೈಮ್ ವರ್ಲ್ಡಲ್ಲಿ ಎಲ್ಲರೂ ವಿಲನ್ಗಳೇ. ಇದರಲ್ಲಿ ಒಂದು ಮಾತು ಬರುತ್ತೆ, ಅತುಲ್ ಕುಲಕರ್ಣಿ ಅವ್ರು ಹೇಳ್ತಾರೆ, ಜನರ ಕಣ್ಣಿನ ಪ್ರಕಾರ ನಾವೆಲ್ಲ ಕೆಟ್ಟವರೇ, ಎಲ್ಲರೂ ಕ್ರಿಮಿನಲ್ಗಳೇ ಅಂತ. ಆದರೆ ಆ ಕ್ರಿಮಿನಲ್ ಲೋಕದಲ್ಲಿ ಕೂಡ ಒಂದು ಹ್ಯುಮ್ಯಾನಿಟಿ ಅನ್ನೋದಿರುತ್ತೆ. ಅಲ್ಲೂ ಅವ್ರದ್ದೇ ಆದ ಒಂದು ಮಮತೆ, ಪ್ರೀತಿ, ಆಮೇಲೆ ಅಕ್ಕರೆ, ಒಂದು ರೀತಿ ಬ್ರದರ್ಹುಡ್, ಬಾಂಧವ್ಯ, ಹಾಗೆ ಬಿಟ್ರೇಯಲ್ಲು, ಮೋಸ, ಅವೆಲ್ಲ ಇರುತ್ತೆ. ಆ ಒಂದು ರೀತಿ ಭಾಳ ಪ್ಯಾಷನೇಟ್ ಆದಂಥ ಒಂದು ಲೋಕ ಅದು. ಸಾಮಾನ್ಯವಾಗಿ ಜನಸಾಮಾನ್ಯರು ಮಾತಾಡುವಾಗ ಒಬ್ಬರ ಜೊತೆ ಒಬ್ಬರು ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ, ಅಥವಾ ಮನಸ್ತಾಪನೂ ಆಗುತ್ತೆ, ಮಾತು ನಿಲ್ಲಿಸ್ತಾರೆ, ಇತ್ಯಾದಿ ಆಗುತ್ತೆ. ಆದರೆ ಅಂಡರ್ವರ್ಲ್ಡಲ್ಲಿ ಹಾಗಾಗಲ್ಲ. ಒಬ್ರ ಜೊತೆ ಒಬ್ಬರು ಆರ್ಗ್ಯೂ ಮಾಡೋದು, ನೆಕ್ಸ್ಟು ಒಬ್ಬ ಇನ್ನೊಬ್ಬನ್ನ ಕೊಲ್ಲೋದ್ರಲ್ಲಿ ಕಣೆಗಾಣುತ್ತೆ. ಅಂದರೆ ಇನ್ನೊಬ್ಬನ್ನ ಕೊಲ್ಲೋದಕ್ಕಾಗಿ ಅಥವಾ ಇನ್ನೊಬ್ಬನ್ನ ಹೊಡೆಯೋದಕ್ಕೆ 2 ನಿಮಿಷ ಯೋಚನೆ ಮಾಡದೇ ಇರೋಂಥ ಒಂದು ಲೋಕ ಅದು. ಆಮೇಲೆ ಯಾರು ಯಾವತ್ತು ನಮಗೆ ಬೆನ್ನಲ್ಲಿ ಚೂರಿ ಹಾಕ್ತಾರೆ, ಯಾರು ನಮ್ಮ ಸ್ನೇಹಿತರು, ಯಾರು ಸ್ನೇಹಿತರಲ್ಲ ಅನ್ನೋದು, ಆ ಬೌಂಡ್ರಿ, ಆ ಸೀಮೆಗಳು ಭಾಳ ಅನ್ಕ್ಲಿಯರ್ ಆಗಿರುತ್ತೆ. ಆ ರೀತಿಯ ಜಗತ್ತದು. ಅಂಥ ಜಗತ್ತಲ್ಲಿ ಬಹಳ ಅದ್ಭುತವಾದ ಕಥೆಗಳು ಸಿಗೋಕ್ಕೆ ಸಾಧ್ಯ. ಆ ರೀತಿಯ ಕಥೆನೇ ಬಲರಾಮನ ದಿನಗಳು. ರೆಟ್ರೋ ಸಿನಿಮಾಗೆ ಕೈ ಹಾಕಿದಾಗಲೇ ಒಂದಷ್ಟು ಸವಾಲುಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಾವು ಜಸ್ಟ್ ಟೆಕ್ನಿಕಲ್ಲಾಗಿ ಏನೋ ತೋರಿಸ್ಬಿಟ್ಟು ಮೆಂಟಲಿ ಏನಾದರೂ ಇಲ್ಲ ಅಂದರೂ ಸ್ಕ್ರೀನಲ್ಲಿ ಗೊತ್ತಾಗೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ಹೇಳೋದಾದರೆ, ನೀವು ಯಾವುದೋ ಒಂದು ಹಳೆ ಟೆಲಿಫೋನ್ ತೋರಿಸ್ಬೋದು, ಕಾರ್ ತೋರಿಸ್ಬೋದು, ಯಾವುದೋ ಒಂದು ಹಳೆ ಜಾಗ ತೋರಿಸ್ಬೋದು, ಇದು ಹಳೆ ಮನೆ ಅಂತ, 80ರ ದಶಕ ತೋರಿಸ್ಬಿಡ್ಬೇಕು ಅಂತ. ನೀವು ಮೆಂಟಲಿ ಹೇಗೆ ಪ್ರಿಪೇರ್ ಆಗ್ತೀರಾ? ಅಂದರೆ ಈ ಟೆಕ್ನಿಕಲ್ ಸೈಡ್ನೆಲ್ಲ ಬಿಟ್ಟು, ಇಲ್ಲ ಫ್ರೆಶ್ ಆಗಿ ತೋರಿಸ್ಲೇಬೇಕು ಆ 80ರ ದಶಕನ ಅಂತ. ನನ್ನ ಮನಸ್ಸಿನಲ್ಲಿ ಭಾಳ ಹಸುರಾಗಿರೋವಂಥ
ಕಾಲ 80 ಮತ್ತು 90. ಅದರಿಂದ ಮೆಂಟಲಿ ಪ್ರಿಪೇರ್ ಆಗೋದು ಭಾಳ ಕಷ್ಟ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಮೆಂಟಲಿ 2000 ಮೇಲೆ ಪ್ರಿಪೇರ್ ಆಗೋದು ಕಷ್ಟ ಆಗಿದೆ. ಯಾಕೆಂದರೆ ನನ್ನ ಮಾನಸಿಕವಾಗಿ ಇನ್ನೂ ನಾನು 80-90ರ ಸಿಹಿ ನೆನಪುಗಳಲ್ಲಿದ್ದೀನಿ. ಆದ್ದರಿಂದ ಆ ಜಗತ್ತನ್ನು ಸೃಷ್ಟಿ ಮಾಡೋದು ಬಹಳ ಖುಷಿ ಕೊಡುವಂಥ ಒಂದು ಸಂಗತಿ ನನಗೆ. ಅದ್ರ ಜೊತೆಗೆ ನನ್ನ ಜೊತೆ ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ದರು. ವಿಶ್ವಾಸ್ ಕಶ್ಯಪ್ ಅಂತ ಅದ್ಭುತವಾದ ಆರ್ಟ್ ಡೈರೆಕ್ಟ್ರು, ವೇಣು ಸರ್ ಅಂತ ಸಿನಿಮಾಟೋಗ್ರಫರು, ಹರಿದಾಸ್ KGF ಅಂತ ಎಡಿಟರು, ಮತ್ತು ನಮ್ಮ ಕಾಸ್ಟ್ಯೂಮ್ಸು, ಈ ಕಾಸ್ಟ್ಯೂಮ್ಸ್ನ ಮೇಲ್ವಿಚಾರಣೆ ಮಾಡಿದ್ದು ಈ ಸಿನಿಮಾದಲ್ಲಿ ನಿಶಾ ವಿನೋದ್ ಪ್ರಭಾಕರ್ ಅವರು. ಆ ದಿನಗಳ ಸ್ಟೈಲ್ ಆಫ್ ಕ್ಲೋತ್ಸ್ ಯಾವ ಥರ ಇತ್ತು, ಆ ಥರ ಕಟ್ಸ್ ಯಾವ ಥರ ಇರ್ತಿತ್ತು, ಪ್ಯಾಂಟ್ ಯಾವ ಥರ ಹಾಕ್ಕೊಳ್ತಿದ್ರು, ಇದೆಲ್ಲದನ್ನೂ ಅವ್ರು ರಿಸರ್ಚ್ ಮಾಡಿ ನನ್ನ ಟೀಮ್ ಆಫ್ ಅಸಿಸ್ಟೆಂಟ್ ಮಟ್ಟ ಅಸೋಸಿಯೇಟ್ ಡೈರೆಕ್ಟ್ರು ಶಿವ್ ಕಿರಣ್ ಅಂತಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ನನ್ನ ಅಸಿಸ್ಟೆಂಟ್ಸು ಅಕ್ಷಯ್, ಸ್ಮಿತಾ, ರಘು, ಗಿರೀಶ್, ಮನೋಜ್ ಇವರೆಲ್ಲ ಕೂತ್ಕೊಂಡು ಅದನ್ನು ಪ್ರತಿಯೊಂದಕ್ಕೂ ಫೋಟೋಸ್ ತೆಕ್ಕೊಂಡು ರೆಫರೆನ್ಸ್ಗಳು ಇಟ್ಕೊಂಡು ಈ ಇಡೀ ಟೈಮ್ನ ರೀಕ್ರಿಯೇಟ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿಕೊಟ್ರು. ನೀವು ಒಂದು ಸಲ JP ನಗರಲ್ಲಿ ಸಿಕ್ಕಾಗ ತುಂಬ ಹ್ಯೂಮರಸ್ಲಿ ಹೇಳಿದ್ರಿ, ಕಾರ್ತಿಕ್ ನಾನು ಸ್ವಲ್ಪ ಸೋಂಬೇರಿ ಕಾರ್ತಿಕ್, ನನಗೆ ಅನಿಸ್ದಾಗ ನಾನು ಸಿನಿಮಾ ಮಾಡ್ತೀನಿ ಅಂತ. ಆ ಮಾತಿಗೆ ಪೂರಕವಾಗೇ ಈ ಪ್ರಶ್ನೆ, ಅಂದರೆ ನಂಬರ್ಗೋಸ್ಕರ ಸಿನಿಮಾ ಮಾಡಿದರೆ ತುಂಬ ಸಿನಿಮಾಗಳನ್ನ ಮಾಡಿಬಿಡ್ಬೋದಾಗಿತ್ತು. ಆದರೆ ಇಲ್ಲ, ಮನಸ್ಸಿಗೆ ಬಂದಾಗಲೇ ಸಿನಿಮಾ ಮಾಡಬೇಕು ಅನ್ನೋವಂಥ ಓಟ. ಸದ್ಯದ ಕನ್ನಡ ಚಿತ್ರರಂಗದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀರಾ. ನಾವು ಸಿನಿಮಾ ಮಾಡಿದ್ದೀವಿ ಅಂತ ನಾವೇ ಬಾಯಿ ಬಡ್ಕೊಂಡು ಪ್ರೇಕ್ಷಕರನ್ನ ಕರೆಯುವಂತಹ ಹಂತದಲ್ಲಿ ಇದ್ದೀವಿ. ಕಂಟೆಂಟನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನುವಂಥ ಆತ್ಮವಿಶ್ವಾಸ ಕೂಡ ಇದೆ. ಈ ಲೆಕ್ಕಾಚಾರಗಳನ್ನೆಲ್ಲ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಇವತ್ತೇನಾಗಿದೆ, ನಮ್ಮಲ್ಲಿ ಮೀಡಿಯಾ ತುಂಬ ಬೆಳೆದುಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬೆಳೆದಿದೆ, ಇನ್ಸ್ಟಾಗ್ರಾಮ್ ಬಂದಿದೆ, ಯೂಟ್ಯೂಬ್ ಬಂದಿದೆ. ಆಮೇಲೆ ನಾವು ಬೆಳೀತಿರ್ಬೇಕಾದ್ರೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಕ್ಯಾಮ್ರಾ ಎಲ್ಲಿ ಸಿಗ್ತಿತ್ತು ನಮಗೆ? ಎಲ್ಲೂ ಕ್ಯಾಮ್ರಾ ಸಿಗ್ತಿರ್ಲಿಲ್ಲ. ಒಂದು ಕ್ಯಾಮ್ರಾ, ನಾನು ಮೊದಲನೇ ಸತಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಒಂದು ಕ್ಯಾಮ್ರಾ ವ್ಯೂ ಫೈಂಡರ್ ಒಳಗೆ ನೋಡಿದ್ರೆ ಇಡೀ ಯೂನಿಟಿಗೆ ಕಾಫಿ ಕೊಡಿಸ್ಬೇಕಾಗಿತ್ತು. ಅಂದರೆ ಕ್ಯಾಮ್ರಾ ಅನ್ನೋದು ಅಂತ ಒಂದು ರೀತಿಯ ಭಾಳ ಮಾಯಾ ಜಗತ್ತು, ಪ್ರೆಷಿಯಸ್ ಅನ್ನೋ ಥರ. ಸೊ ಒಂದು ಸಿನಿಮಾ ಮಾಡೋದಾಗಲಿ, ಯಾವುದೇ ಒಂದು ಚಿಕ್ಕ ಸ್ಮಾಲ್ ಶಾರ್ಟ್ ಫಿಲಮ್ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಯಾಕಂದರೆ ಕ್ಯಾಮ್ರಾ ಅನ್ನೋದೇ ಇರಲಿಲ್ಲ. ಎಲ್ಲ ಡಿಜಿಟಲ್ ಯುಗ ಬಂತು, ಚಿಕ್ಕ ಕ್ಯಾಮ್ರಾಗಳಿಂದ ಶುರುವಾಯಿತು, ಹ್ಯಾಂಡಿ ಕ್ಯಾಮಿಂದ ಶುರುವಾಯಿತು, ಎಡಿಟಿಂಗು ಡಿಜಿಟಲ್ ಎಡಿಟಿಂಗಿಗೆ ಟರ್ನ್ ಆಯಿತು. ಈಗ ಕಡೆಗೆ ಮೊಬೈಲ್ ಫೋನ್ ಮತ್ತು ಮೊಬೈಲಲ್ಲೇ ಎಡಿಟ್ ಮಾಡೋವಂಥ ಒಂದು ಕಾಲಕ್ಕೆ ಬಂದಿದ್ವಿ. ಇದರಿಂದ ಏನಾಗಿದೆ, ಎಲ್ರಿಗೂ ಯಾರ್ಯಾರು ಒಂದು ಸಿನಿಮಾನ ಕಲ್ಪನೆ ಮಾಡ್ಕೊಳ್ತಾರೋ ಅಥವಾ ಒಂದು ಕಥೆಯನ್ನು ಕಲ್ಪನೆ ಮಾಡ್ಕೊಳ್ತಾರೋ ಅವರದನ್ನ ಶೂಟ್ ಮಾಡಿ ಅದನ್ನು ತಯಾರು ಮಾಡಿ ಯೂಟ್ಯೂಬಲ್ಲೋ ಇನ್ನೆಲ್ಲೋ ಒಂದು ಕಡೆ ಬಿಟ್ಟು ಅನೇಕ ಜನರಿಗೆ ತಲುಪುವಂಥ ಒಂದು ಅವಕಾಶ ಸಿಕ್ಕಿದೆ. ಇದರಿಂದ ಒಂದು ರೀತಿ ಡೆಮೋಕ್ರಟೈಸ್ ಆಗಿದೆ. ಇದು ಒಂದು ರೀತಿ ಒಳ್ಳೆ ಬೆಳವಣಿಗೆ. ಸಿನಿಮಾಗೆ ಈಗ ಸದ್ಯಕ್ಕೆ ಇದರಿಂದ ಕಷ್ಟ ಆಗ್ಬೋದು. ಅಂದರೆ ನಾವು ಫಿಲ್ಮ್ ಮೇಕರ್ಸು ಮುಂಚೆ ಬರೀ ಫಿಲ್ಮ್ ಮೇಕರ್ಸಿಗೆ ಮಾತ್ರ ಸಿನಿಮಾ ಮಾಡೋದು ಗೊತ್ತಿತ್ತು, ಈಗ ಎಲ್ರಿಗೂ ಗೊತ್ತಿದೆ. ಸೊ ನಮ್ಮ ಪ್ರೇಕ್ಷಕರಿಗೂ ನನಗಿಂತ ಹೆಚ್ಚು ಗೊತ್ತು, ನಮ್ಮ ಸಿನಿಮಾ ಫೀಲ್ಡಲ್ಲಿರೋರಿಗೂ ಮುಂಚೆಗಿಂತ ಜಾಸ್ತಿ ಗೊತ್ತು, ಹೆಚ್ಚು ಕಾಂಪಿಟೆಂಟ್ ಆಗಿದೆ. ಚೇಂಜ್ ಆಗ್ತಿರೋಂಥ ಒಂದು ಪ್ರಪಂಚದಲ್ಲಿ ನಾವು ಕಾಂಪಿಟೆಂಟ್ ಆಗಬೇಕಾಗುತ್ತೆ, ಅದ್ರ ಜೊತೆ ಕಾಂಪೀಟ್ ಮಾಡಬೇಕಾಗುತ್ತೆ. ಈ ವರ್ಷದಲ್ಲಿ ನೋಡಿದ ಹಾಗೆ ನಾವು ಪ್ರಮೋಷನ್ಗೋಸ್ಕರನೇ ತುಂಬ ಚಿತ್ರತಂಡಗಳು ತಲೆ ಕೆಡಿಸ್ಕೊಳ್ತಾ ಇದೆ, ಪ್ಲ್ಯಾನ್ ಮಾಡ್ತಾ ಇದೆ. ಈ ಒಂದು ಟ್ರಾಫಿಕ್ಕಲ್ಲಿ ನಮ್ಮನ್ನು ನಾವು ಹೇಗಾದರೂ ಮಾಡಿ ಗುರುತಿಸ್ಕೊಳ್ಬೇಕು ಅನ್ನೋ ಅಂಥ ಒಂದು ಅಭಿಲಾಷೆ, ಓಟಗಳು. ಆ ನಿಟ್ಟಿನಲ್ಲಿ ನೋಡೋಕ್ಕೆ ಹೋದರೆ ಪ್ರಮೋಷನ್ ಅನ್ನೋದು ಡೈರೆಕ್ಟ್ರಿಗೆ ಟೆಕ್ನಿಕಲಿ ಸಂಬಂಧ ಪಡೋದಿಲ್ಲ. ಆದರೂ ಕೂಡ ಇವತ್ತು ನಿರ್ದೇಶಕ ಕೂಡ ಟೆನ್ಷನ್ ಆಗಿದ್ದಾನೆ, ಹೇಗಾದರೂ ಮಾಡಿ ನನ್ನ ಸಿನಿಮಾನ ರೀಚ್ ಮಾಡಿಸ್ಬೇಕು ಅಂತ. ಏನಕ್ಕಂದರೆ ಒಂದೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗೋಗುತ್ತೆ ಅನ್ನುವಂಥ ಒಂದು ಭಯ ಕೂಡ ಇರುತ್ತೆ. ಸೊ ಆ ದಾರಿಯಲ್ಲಿ ನೀವು ಯಾವ ರೀತಿ ತಯಾರಾಗಿದ್ದೀರಾ? ನಾನು ನಿಜ ಹೇಳಬೇಕು ಅಂದರೆ ನಾನು ಯಾವತ್ತೂ ಅದಕ್ಕೆ ತಯಾರಾಗೇ ಇಲ್ಲ. ಯಾಕೆಂದರೆ ಒಬ್ಬ ನಿರ್ದೇಶಕನಾಗಿ ನನಗೆ ಗೊತ್ತಿರೋದೇನೆಂದರೆ, ಕಥೆ ಬರೆಯೋದು, ಕಥೆಯನ್ನು ಕ್ಯಾಮ್ರಾ ಮೂಲಕ ಸೆರೆ ಹಿಡಿಯೋದು, ಆ್ಯಕ್ಟ್ರಸ್ ಜೊತೆ ವರ್ಕ್ ಮಾಡೋದು, ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡೋದು, ಪೋಸ್ಟ್ ಪ್ರೊಡಕ್ಷನಲ್ಲಿ ಚೆನ್ನಾಗಿ ಮಾಡೋದು. ಅದ್ರ ಮೇಲೆ ಎಷ್ಟೋ ಜನ ನಿರ್ದೇಶಕರಿದ್ದಾರೆ, ತುಂಬ ಚೆನ್ನಾಗಿ ಅವ್ರ ಸಿನಿಮಾನ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ, ಅದ್ರ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಗಿಮಿಕ್ಸ್ ಮಾಡಿ ಜನನ ಕರೆಸ್ತಾರೆ. ಅವ್ರ ಬಗ್ಗೆ ನನಗೆ ತುಂಬ ಅಸೂಯೆ ಇದೆ, ಆದರೆ ನನಗೆ ಅವ್ರ ಥರ ಮಾಡೋಕ್ಕಾಗ್ತಿಲ್ಲ. ಅದು ನಾನು ಯಾವತ್ತೂ ಕಲಿಯೋಕ್ಕಾಗಿಲ್ಲ. ಅದು ನನ್ನ ಪರ್ಸ್ನಾಲಿಟಿ ಅಷ್ಟೇ, ನನ್ನ ವ್ಯಕ್ತಿತ್ವ ಆ ಥರದ್ದು. ನನಗೆ ಏನಾದ್ರು ಒಂದು ಕೆಲಸ ಮಾಡಿದ್ರೆ ನಾನಾಗೆ ಅದು ತುಂಬ ಅದ್ಭುತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ಕೆಲಸ ಮಾಡಿ ಬೇರೆಯವ್ರಿಗೆ ತೋರಿಸಿ ಅವರು ಅದನ್ನ ಮೆಚ್ಚಿದ್ರೆ ಓ ಅಂತ ಖುಷಿ ಪಡ್ತೀನಿ. ಸೊ ನನಗೆ ನಿಜವಾಗ್ಲೂ ಒಂದು ಸಿನಿಮಾ ಹೇಗೆ ಮಾರ್ಕೆಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ನನ್ನ ಅದೃಷ್ಟಕ್ಕೆ ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಈ ಸಿನಿಮಾಗೆ, ಶ್ರೇಯಸ್ ಮತ್ತು ಪದ್ಮಾವತಿಯವರು. ಅವರ ಈ ಇಡೀ ಸಿನಿಮಾದ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು,
ಯಾವ ಥರ ಪ್ರಚಾರ ಮಾಡಬೇಕು ಅನ್ನೋ ಜವಾಬ್ದಾರಿ ತೊಗೊಂಡಿದ್ದಾರೆ. ಅವ್ರ ಜೊತೆ ಪ್ರವೀಣ್ ಏಕಾಂತ್ ಅವರು ಅವ್ರಿಗೆ ಸಹಾಯ ಮಾಡ್ತಾರೆ. ಅವರೆಲ್ಲರೂ ಏನು ಹೇಳ್ತೀವರೋ ಅದರಂತೆ ನಾನು ನಡ್ಕೊಂಡು ಈ ಪ್ರಮೋಷನ್ಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಓಕೆ ಸರ್, 26ಕ್ಕೆ ಸಿಗೋಣ. ಈ ಕಾಯುವಿಕೆಗಳೇ ಸಂಭ್ರಮದ ರೂಪ ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ಕೂಡ ನಿರ್ದೇಶಕರಾಗಿರುವಂಥ KM ಚೈತನ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.